ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಒಂದು IBPS ವತಿಯಿಂದ ಒಂದು ನೇಮಕಾತಿ ಅಧಿಸೂಚನೆಯನ್ನ ಇಲ್ಲಿ ಹೊರಡಿಸಿದ್ದಾರೆ ನೋಡಿ. ಇದು ಏನಂದ್ರೆ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ರಿಕ್ರೂಟ್ಮೆಂಟ್ ಫಾರ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಒಂದು ನೋಟಿಫಿಕೇಶನ್ ಅನ್ನ ಇಲ್ಲಿ ಹೊರಡಿಸಲಾಗಿದೆ ನೋಡಿ. ಇಲ್ಲಿ ನೋಡಿದರೆ ದ ಆನ್ಲೈನ್ ಎಕ್ಸಾಮಿನೇಷನ್ ಫಾರ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಫಾರ್ ಅಪ್ಕಮಿಂಗ್ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ಪರ್ಸನಲ್ ಅಂಡ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಟೋಟಲ್ ಆಗಿ ಇಲ್ಲಿ ನೋಡೋದಾದ್ರೆ ನೋಡಿ, ಒಂದು ಕಸ್ಟಮರ್ ಅಸೋಸಿಯೇಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಕರೆದಿದ್ದಾರೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡಿ, 1/8/2025 21 ಆಗಸ್ಟ್ 2025 ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಎಕ್ಸಾಮಿನೇಷನ್ ಫೀಸ್ ನೋಡಿ, 1/8/2025 21/8/2025 ಅರ್ಜಿಗಳನ್ನು ಇಲ್ಲಿ ನೀವು ಸಲ್ಲಿಸಬಹುದು. ಇಲ್ಲಿ ಕೊಟ್ಟಿದ್ದಾರೆ ಕಂಡಕ್ಟಿಂಗ್ ಪ್ರೀ ಒಂದು ಎಕ್ಸಾಮಿನೇಷನ್ ಟ್ರೈನಿಂಗ್ ನೋಡಿ, ಸೆಪ್ಟೆಂಬರ್ 2020 ಒಂದು ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ಇಲ್ಲಿ ಸಿಗಲಿದೆ. ಮತ್ತೆ ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ಗಾಗಿ ಸೆಪ್ಟೆಂಬರ್ 2025 ತಮಗೆ ಕಾಲ್ ಲೆಟರ್ ಕೂಡ ಇಲ್ಲಿ ಸಿಗಲಿದೆ. ಅದೇ ರೀತಿ ಇಲ್ಲಿ ಎಕ್ಸಾಮಿನೇಷನ್ ಫಿಲಿಮ್ಸ್ ಎಕ್ಸಾಮ್ ನೋಡಿ ಅಕ್ಟೋಬರ್ 2025 ನಡೆಯುತ್ತದೆ. ಮತ್ತೆ ಅದು ರಿಸಲ್ಟ್ ಬಂದ್ಬಿಟ್ಟು ತಮಗೆ ನವೆಂಬರ್ 2025 ರಿಸಲ್ಟ್ ಇಲ್ಲಿ ಸಿಗಲಿದೆ. ಅದೇ ರೀತಿ ಮೇನ್ಸ್ ಎಕ್ಸಾಮ್ ನೋಡಿ ನವೆಂಬರ್ನಲ್ಲಿ ಇಲ್ಲಿ ನಡೆಸಿ ಒಂದು ಮಾರ್ಚ್ 2026 ನಿಮಗೆ ಫೈನಲ್ ರಿಸಲ್ಟ್ ಅನ್ನ ಇಲ್ಲಿ ಅನೌನ್ಸ್ ಮಾಡ್ತಾರೆ. ಯಾರಿಗೆ ನೀವು ಇಂಟ್ರೆಸ್ಟ್ ಇದ್ದೀರಿ, ಒಂದು ಇಲ್ಲಿ ಕ್ಲಿಕ್ ಹೇರ್ ಟು ಅಪ್ಲೈ ಫಾರ್ CRP ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಈ ರೀತಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಕ್ಲಿಕ್ ಹೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮಾಹಿತಿ ಎಲ್ಲ ಒಂದ್ಸರಿ ಫಿಲ್ಅಪ್ ಮಾಡಿಕೊಂಡು ಅರ್ಜಿಗಳನ್ನು ಕೂಡ ಇಲ್ಲಿ ನೀವು ಸಲ್ಲಿಸಬಹುದು. ಏನೇನು ಮಾಹಿತಿಯನ್ನ ಕೇಳಿದ್ದಾರೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಪಾರ್ಟಿಸಿಪೆಂಟ್ಸ್ ಬ್ಯಾಂಕ್ಗಳು ಯಾವ್ಯಾವ ಇದೆ ನೋಡಿ. ಈ ಎಕ್ಸಾಮಿನೇಷನ್ ನೀವು ಪಾಸ್ ಆದರೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಯುಕೋ ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಯೂನಿಯನ್ ಬ್ಯಾಂಕು, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕು ಮತ್ತು ಪಂಜಾಬ್ ಬ್ಯಾಂಕ್ಗಳಲ್ಲಿ ನಿಮಗೆ ಇಲ್ಲಿ ಸೆಲೆಕ್ಷನ್ ಆಗಲಿದೆ. ಅದೇ ರೀತಿ ಇಲ್ಲಿ ತಮಗೆ ಒಂದು ಪೇಮೆಂಟ್ ನೋಡಿ 24,000 ರೂಪಾಯಿದಿಂದ ಇಲ್ಲಿ 64,000 ರೂಪಾಯಿವರೆಗೆ ಇಲ್ಲಿ ವೇತನವನ್ನು ಇಲ್ಲಿ ಕೊಡಲಾಗುತ್ತದೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ನೋಡಿ, ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡಿ, ಏಜ್ ಬಂದ್ಬಿಟ್ಟು 1 ಆಗಸ್ಟ್ 2025 ಇದ್ದಂತೆ ಅಭ್ಯರ್ಥಿಗಳು ಕನಿಷ್ಠ 20 ವರ್ಷ ಮತ್ತು ಗರಿಷ್ಠ 28 ವರ್ಷಗಳನ್ನು ಇಲ್ಲಿ ಪೂರೈಸಿರಬೇಕು. ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಲಿಕೆ ಮತ್ತು OBC ವರ್ಗದವರಿಗೆ 3 ವರ್ಷ ಮತ್ತು ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಾಗಿದ್ದಲ್ಲಿ ತಮಗೆ ಇಲ್ಲಿ ಒಂದು 8 ವರ್ಷದ ಒಂದು ಏಜ್ ಸಡಿಲಿಕೆಯಲ್ಲಿ ಹ್ಯಾಂಡಿಕ್ಯಾಪ್ಟ್ ಆದ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮತ್ತು 3 ವರ್ಷ ನಾರ್ಮಲ್ ಆಗಿ ಒಂದು ಡಿಸ್ಚಾರ್ಜ್ ಆದ ಅಭ್ಯರ್ಥಿಗಳಿಗೆ ಇಲ್ಲಿ ಏಜ್ ಅನ್ನ ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಇದು ಎಜುಕೇಶನ್ ನೋಡಿ, 21/8/2025 ಈ ಡಿಗ್ರಿ ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಯೂನಿವರ್ಸಿಟಿ ರಿಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಎನಿ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ರಿಕಗ್ನೈಸ್ಡ್ ಸಚ್ ಆಸ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಇಲ್ಲಿ ಯಾವುದೇ ಪದವಿಯಲ್ಲಿ ಪಾಸಾದವರು ಡೈರೆಕ್ಟ್ ಆಗಿ ನೀವು ಅರ್ಜಿಗಳನ್ನು ಇಲ್ಲಿ ನೀವು ಅರ್ಹರಿರ್ತೀರಿ. ಅದೇ ರೀತಿ ಇಲ್ಲಿ ಅರ್ಜಿ ಸಲ್ಲಿಸಲು ತಮಗೆ ಅರ್ಜಿ ಶುಲ್ಕ ಕೂಡ ಇಲ್ಲಿ ಪಾವತಿ ಮಾಡಬೇಕಾಗುತ್ತದೆ ನೋಡಿ. ಇಲ್ಲಿ 175 ರೂಪಾಯಿಗಳನ್ನು SC/ST ಅಂಗವಿಕಲ ಮತ್ತು ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಮತ್ತು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳು 175 ರೂಪಾಯಿಗಳನ್ನು ಇಲ್ಲಿ ನೀವು ಪಾವತಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ 850 ರೂಪಾಯಿಗಳನ್ನು ಉಳಿದ ಎಲ್ಲ ಕ್ಯಾಟಗರಿ ವರ್ಗದವರು 850 ರೂಪಾಯಿಗಳನ್ನು ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸುವಾಗ ಈ ಪೇಮೆಂಟನ್ನು ಇಲ್ಲಿ ಮಾಡಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಸಿಲೆಬಸ್ಸು ಬೇಕಾಗಿದ್ದಲ್ಲಿ ಈ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸಿಲೆಬಸ್ ಈ ಒಂದು ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ. ಅಭ್ಯರ್ಥಿಗಳು ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋ, ಅಭ್ಯರ್ಥಿಯ ಸಿಗ್ನೇಚರು, ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನು ಮತ್ತು ಒಂದು ಅಭ್ಯರ್ಥಿಯ ಕೈ ಬರಹವನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತದೆ. ಇದರ ಜೊತೆಗೆ SLC ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ. ಈ ಎಷ್ಟೆಲ್ಲ ಮಾಹಿತಿಯನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ನೀವು ನಿಮ್ಮ ಹತ್ರ ಇಟ್ಕೊಂಡು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ. ಮತ್ತು ಡೈರೆಕ್ಟಾಗಿ ನಾವು ಕೂಡ ತಮಗೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿಕೊಡ್ತೀವಿ. ಆ ನಂಬರ್ಗೆ, ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಂಬರ್ಗೆ ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಿದರೆ ಕೂಡ ತಮಗೆ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಿಕೊಡಲಾಗುತ್ತದೆ. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.